ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು 6.3 ಈ ಉದಾಹರಣೆ ಸಂಗ್ರಹವನ್ನು ನೋಡಿದ್ದೇವೆ ಮತ್ತು ಎ ಘನ ವಜಾ ಬಿ ಘನ ಬರೋಬ್ಬರಿ ಎ ವಜಾ ಬಿ ಬ್ರಾಕೆಟ್ನಲ್ಲಿ ಎ ವರ್ಗ ಅಧಿಕ ಎ ಬಿ ಅಧಿಕ ಬಿ ವರ್ಗ ಇರುವುದು ಎಂಬುದನ್ನು ನಾವು ನೋಡಿದ್ದೇವೆ. ಈಗ ಗುಣೋತ್ತರೀಯ ಬೈಜಿಕ ರಾಶಿಗಳನ್ನು ನೋಡುವ. ಬೈಜಿಕ ರಾಶಿಗಳೆಂದರೆ ನಮಗೆ ಗೊತ್ತು. ಎ ಮತ್ತು ಬಿ ಇವೆರಡು ಬೈಜಿಕ ರಾಶಿಗಳು ಇದ್ದರೆ ನಾವು ಈ ಬೈಜಿಕ ರಾಶಿಗಳ ಬಗ್ಗೆ ಯಾವುದರಲ್ಲಿ ಚೆಲವಿರುವುದೋ ಅವುಗಳನ್ನು ಬೈಜಿಕ ರಾಶಿಗಳೆನ್ನುವರು. ಒಂದು ವೇಳೆ ಎ ಮತ್ತು ಬಿ ಇವೆರಡು ಬೈಜಿಕ ರಾಶಿಗಳಿದ್ದರೆ ಎ ಛೇದ ಬಿ ಇದನ್ನು ಬೈಜಿಕ ರಾಶಿಯ ಗುಣೋತ್ತರ ಎಂದರೇನೆ ಯಾವುದೇ ಎರಡು ಬೈಜಿಕ ರಾಶಿಗಳನ್ನು ನಾವು ಅಂಶ ಮತ್ತು ಛೇದದ ಸ್ಥಾನದಲ್ಲಿ ಇಟ್ಟರೆ ಅದನ್ನು ಗುಣೋತ್ತರೀಯ ಬೈಜಿಕ ರಾಶಿಗಳು ಎನ್ನುತ್ತಾರೆ. ಮತ್ತು ಈ ಬೈಜಿಕ ರಾಶಿಗಳನ್ನು ಸರಳ ರೂಪ ಕೊಡುವಾಗ ಅವುಗಳ ಗುಣಾಕಾರ, ಭಾಗಾಕಾರ ಇಲ್ಲವೇ ವಜಾಬಾಕಿ, ಬೇರೇಜು ಯಾವುದೇ ಒಂದು ಸಂಖ್ಯೆಯನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಈ ಬೈಜಿಕ ರಾಶಿಗಳು ಬೈಜಿಕ ಗುಣೋತ್ತರೀಯ ರಾಶಿಗಳು ಇವುಗಳ ಛೇದ ಇಲ್ಲವೇ ಅಂಶ ಇದು ಶೂನ್ಯ ಇರಬಾರದು. ಇದು ನಾಟ್ ಈಕ್ವಲ್ ಟು ಶೂನ್ಯ ಅಂದರೆ ಶೂನ್ಯಕ್ಕೆ ಸಮಾನ ಇರಬಾರದು. ಅದು ಶೂನ್ಯ ಬಿಟ್ಟು ಯಾವುದೇ ಸಂಖ್ಯೆ ಇರಬಹುದು. ಈಗ ಅದರ ಕೆಲವು ಉದಾಹರಣೆಗಳನ್ನು ನಾವು ಇಲ್ಲಿ ನೋಡುವ. ಮೊದಲಾಗಿ ಇಲ್ಲಿ ಇದನ್ನು ನೋಡಿರಿ, ಸರಳ ರೂಪ ಕೊಡಿರಿ. ಎ ವರ್ಗ ಅಧಿಕ 5 ಎ ಅಧಿಕ 6 ಎ ವರ್ಗ ಛೇದ ಎ ವರ್ಗ ವಜಾ ಎ 12 ಎ ವಜಾ 4 ಎ ವರ್ಗ ವಜಾ 4. ಈಗ ಇಲ್ಲಿನೇ ಎ ವರ್ಗ ಅಧಿಕ 5 y ಅಧಿಕ 5 ಎ ಅಧಿಕ 6 ಇದರ ಅವಯವಗಳು ಬರುವುದು ಎ ಅಧಿಕ 3 ಅಧಿಕ ಮತ್ತು ಎ ಅಧಿಕ 2 ಎ ಅಧಿಕ 3 ಗುಣಿಲೆ ಎ ಅಧಿಕ 2 ಇದನ್ನು ಎಕ್ಸ್ ಅಧಿಕ ಎ ಗುಣಿಲೆ ಎಕ್ಸ್ ಅಧಿಕ ಬಿ ಬರೋಬ್ಬರಿ ಎಕ್ಸ್ ವರ್ಗ ಅಧಿಕ ಎ ಅಧಿಕ ಬಿ ಎಕ್ಸ್ ಅಧಿಕ ಎ ಬಿ ಈ ಸೂತ್ರದಿಂದ ನೋಡಿದ್ದಾರೆ. ಅದರ ಸಲುವಾಗಿ 3 ಅಧಿಕ 2 5 ಈ ವರ್ಗ 3 ಗುಣಿಲೆ 2 6 ಈ ಪ್ರಕಾರವಾಗಿ ಇದರ ಇಲ್ಲಿ ಅವಯವಗಳನ್ನು ಮಾಡಲಾಗಿದೆ. ನಂತರ ಎ ವರ್ಗ ವಜಾ ಎ ವಜಾ 12 ಇದರ ಅವಯವಗಳು ಬರುವವು ಎ ವಜಾ 4 ಮತ್ತು ಎ ಅಧಿಕ 3 ಇವುಗಳು ಹೇಗಾಗುವುದು, ಇವುಗಳು ಕೂಡ ಅದೇ ಸೂತ್ರದ ಪ್ರಕಾರವಾಗಿ ಎ ಗುಣಿಲೆ ಎ ವರ್ಗ ವಜಾ ಇವುಗಳ ವಜಾ 4 ಅಧಿಕ 3 ವಜಾ ಎ ವಜಾ 12 4 ಗುಣಿಲೆ 3 12 ಅದರ ಸಲುವಾಗಿ ಇದನ್ನು ಬರೆದಿದ್ದಾರೆ. ಇಲ್ಲಿ ವಜಾ ಎ ವಜಾ 4ಕ್ಕೆ ಎ ವಜಾ 4 ಮತ್ತು ಇದರ ಎ ವರ್ಗ ವಜಾ ಬಿ ವರ್ಗ ಈ ಸೂತ್ರದ ಪ್ರಕಾರವಾಗಿ ಎ ಅಧಿಕ ಬಿ ಎ ವಜಾ ಬಿ ಅನ್ನು ಇದು ಬರೆದಿದ್ದಾರೆ. ಈಗ ಈ ಎ ಅಧಿಕ ಬಿ ಈ ಎ ಅಧಿಕ 2 ಈ ಎ ಅಧಿಕ 2 ಕ್ಯಾನ್ಸಲ್ ಆಗುವುದು. ಈ ಎ ವಜಾ 4 ಈ ಎ ವಜಾ 4 ಕ್ಯಾನ್ಸಲ್ ಆಗುವುದು ಮತ್ತು ಈ ಎ ಅಧಿಕ 3 ಈ ಎ ಅಧಿಕ 3 ಕ್ಯಾನ್ಸಲ್ ಆಗುವುದು. ಮತ್ತು ಇಲ್ಲಿ ಉಳಿಯುವುದೇನು, ಒಂದು ಛೇದ ಇಲ್ಲಿ ಒಂದು ಯಾವುದೇ ಸಂಖ್ಯೆ ಇಲ್ಲ ಅಂದರೆ ಒಂದು ಛೇದ ಎ ವಜಾ 2 ಇಲ್ಲಿ ಉಳಿಯುವುದು. ಅದರ ಸಲುವಾಗಿ ನಾವು ಇಲ್ಲಿ ಎ ವಜಾ 2 ಬರೆದಿದ್ದೇವೆ. ಮತ್ತು ಇಲ್ಲಿ ಎ ಬರೋಬ್ಬರಿ 2 ಇರುವುದಿಲ್ಲ, ಏಕೆಂದರೆ ಒಂದು ವೇಳೆ 2 ಇದ್ದರೆ 2 ಛೇದ 2 ಎಷ್ಟಾಗುವುದು ಶೂನ್ಯ. ಮತ್ತು ಇಲ್ಲಿ ಬೈಜಿಕ ರಾಶಿಗಳಲ್ಲಿ ಮಾತ್ರ ಅಂಶ ಮತ್ತು ಛೇದ ಶೂನ್ಯ ಇರುವುದಿಲ್ಲ. ಅದರ ಸಲುವಾಗಿ ಇಲ್ಲಿ ಎ ಇದು 2 ಬಿಟ್ಟು ಯಾವುದೇ ಸಂಖ್ಯೆ ಇರಬಹುದು. ಈಗ ಇಲ್ಲಿಯ ಎರಡನೇ ಉದಾಹರಣೆಯನ್ನು ನೋಡಿರಿ. ಎರಡನೇ ಉದಾಹರಣೆ ಇಲ್ಲಿ ಇದೆ ನೋಡಿರಿ. 7 ಎಕ್ಸ್ ವರ್ಗ ಅಧಿಕ 18 ಎಕ್ಸ್ ಅಧಿಕ 8 ಮತ್ತು ಛೇದದಲ್ಲಿ 49 ಎಕ್ಸ್ ವರ್ಗ ವಜಾ 16 ಗುಣಿಲೆ 14 ಎಕ್ಸ್ ವಜಾ 8 ಎಕ್ಸ್ ಅಧಿಕ 2 ಛೇದದಲ್ಲಿ. ಈಗ 7 ಎಕ್ಸ್ ವರ್ಗ ಅಧಿಕ 18 ಎಕ್ಸ್ ಅಧಿಕ 8 ಇದರ ಮೊದಲಾಗಿ ನಮಗೆ ಅವುಗಳನ್ನು ತೆಗೆದುಕೊಳ್ಳಬೇಕು. ಅದನ್ನು ಹೇಗೆ ಮಾಡುವುದು ಇಲ್ಲಿ ನೋಡಿರಿ. ಇಲ್ಲಿ 7 ಎಕ್ಸ್ ವರ್ಗ ಅಧಿಕ 18 ಎಕ್ಸ್ ಅಧಿಕ 8 ಇದೆ. ಇಲ್ಲಿ 7 ಗುಣಿಲೆ 8 ಆಗುವುದು 56. ಅದರ ಸಲುವಾಗಿ 56 ನಮಗೆ ಇಲ್ಲಿ ಉದಾಹರಣೆ 56ರ ಅವಯವಗಳನ್ನು ತೆಗೆದೆ. 56 ಹೀಗೆ ಅವುಗಳ ಗುಣಾಕಾರ 56 ಆದರೆ ಬೇರೇಜು 18 ಅಂಥದ ಸಂಖ್ಯೆಗಳಿವೆ 14 ಮತ್ತು 4. ಅದರ ಸಲುವಾಗಿ 7 ಎಕ್ಸ್ ವರ್ಗ ಅಧಿಕ 14 ಎಕ್ಸ್ ಅಧಿಕ 4 ಎಕ್ಸ್ ಅಧಿಕ 8 ಇದನ್ನು ನೋಡಿರಿ. ಅದರ ಸಲುವಾಗಿ 7 ಎಕ್ಸ್ ವರ್ಗ ಅಧಿಕ 14 ಎಕ್ಸ್ ಅಧಿಕ 4 ಎಕ್ಸ್ ಅಧಿಕ 8 ಆಗುವುದು. ಈಗ ಇಲ್ಲಿ ಇವುಗಳು ಮಾಡಿದ್ದ ನಂತರ 7 ಎಕ್ಸ್ ಇಲ್ಲಿ ಕಾಮನಲ್ಲಿ ಎಕ್ಸ್ ಅಧಿಕ 2 ಮತ್ತು ಇಲ್ಲಿ ಎಕ್ಸ್ ಅಧಿಕ 2 ಇಲ್ಲಿ ಅಧಿಕ 2 ಆಗುವುದು. ಇಲ್ಲಿ ಕೂಡ ಅಧಿಕ 2 ಆದ್ದರಿಂದ 7 ಎಕ್ಸ್ ಅಧಿಕ 2 ಮತ್ತು ಎಕ್ಸ್ ಅಧಿಕ 2 ಇಲ್ಲಿ ನಮಗೆ ದೊರೆಯುವು. ಇಲ್ಲಿ ನಮಗೆ ಅವಯವಗಳು ನೋಡಿರಿ ಅದೇ ಬರೆದಿದ್ದಾರೆ. ಇಲ್ಲಿ ನೋಡಿರಿ 7 ಎಕ್ಸ್ ವರ್ಗ ಅಧಿಕ 18 ಎಕ್ಸ್ದಲ್ಲಿ ಇಲ್ಲಿ 7 ಎಕ್ಸ್ ಅಧಿಕ 4 ಮತ್ತು ಎಕ್ಸ್ ಅಧಿಕ 2 ಇಲ್ಲಿ ನಮಗೆ ಅವಯವಗಳು ದೊರೆಯುವು. ಮತ್ತು ಇಲ್ಲಿ 49 ಎಕ್ಸ್ ವರ್ಗ ವಜಾ 16 ಇದು ಎ ವರ್ಗ ವಜಾ ಬಿ ವರ್ಗ ಸೂತ್ರಕ್ಕನುಸಾರವಾಗಿ 7 ಎಕ್ಸ್ ಅಧಿಕ 4 ಮತ್ತು 7 ಎಕ್ಸ್ ವಜಾ 4 ಬರುತ್ತದೆ. ಎ ಅಧಿಕ ಬಿ ಎ ವಜಾ ಬಿ ಪ್ರಮಾಣೆ ಬಿ ಎಂಬುದ ಪ್ರಕಾರವಾಗಿ ಇಲ್ಲಿ ನಾನು ಅವಯವಗಳನ್ನು ಮಾಡುವಾಗ ಅಲ್ಲಿ 4 ಬರೆಯಬೇಕಾಗಿತ್ತು, ಆದರೆ ನಾನು ನಿಮಗೆ ಅನ್ನುವಾಗ 2 ಅಂದಿದ್ದೇನೆ. ಅಲ್ಲಿ 4 ಇದೆ, ಇಲ್ಲಿ ಸರಿಯೇ ಇದೆ. ಇದನ್ನು ನೀವು ತಪ್ಪು ಅಂದಿದ್ದು ನೋಡಬೇಡ್ರಿ, ಅಲ್ಲಿ ಸರಿಯೇ ಇದೆ. ಈಗ ಇಲ್ಲಿ ಇದರ 14 ಎಕ್ಸ್ ವಜಾ 8 ಇದರಲ್ಲಿ 2 ಕಾಮನ್ ಬರುತ್ತೆ. ಅದರ ಸಲುವಾಗಿ 2 ಗುಣಿಲೆ 7 ಎಕ್ಸ್ ವಜಾ 4 ಮತ್ತು ಎಕ್ಸ್ ಅಧಿಕ 2ಕ್ಕೆ ಎಕ್ಸ್ ಅಧಿಕ 2
ಈಗ ಇಲ್ಲಿನ ಎಕ್ಸ್ ಅಧಿಕ 2 ಇಲ್ಲಿನ ಎಕ್ಸ್ ಅಧಿಕ 2 ಕ್ಯಾನ್ಸಲ್. ಇಲ್ಲಿನ 7x ವಜಾ 4 ಇಲ್ಲಿನ 7x ವಜಾ 4 ಇದು ಕ್ಯಾನ್ಸಲ್. ಇಲ್ಲಿನ ಇದು 7x ಅಧಿಕ 4 ಮತ್ತು ಇಲ್ಲಿನ 7x ಅಧಿಕ 4 ಇದು ಕೂಡ ಕ್ಯಾನ್ಸಲ್. ಮತ್ತು ಇಲ್ಲಿ ಕೇವಲ ಉಳಿಯುವುದು ಈ 2. ಆ 2 ಇಲ್ಲಿ ಬರೆದಿದ್ದಾರೆ ನೋಡಿರಿ. ಆದ್ದರಿಂದ ಇಲ್ಲಿ ಉತ್ತರ ಬರೋಬರಿ 2 ನಮಗೆ ದೊರೆಯುವುದು. ಈಗ ಮೂರನೇ ಉದಾಹರಣೆ ನೋಡಿರಿ. ಮೂರನೇ ಒಂದು ಕೊನೆಯ ಉದಾಹರಣೆ. ಮೂರನೇ ಉದಾಹರಣೆ ಇದೆ ಎಕ್ಸ್ ವರ್ಗ ವಜಾ 9y ವರ್ಗ ಛೇದ ಎಕ್ಸ್ ಘನ ವಜಾ 27y ಘನ. ಇದರಲ್ಲಿ ಮೊದಲಾಗಿ ಎಕ್ಸ್ ವರ್ಗ ವಜಾ 9y ವರ್ಗ ಇದರ ಎ ವರ್ಗ ವಜಾ ಬಿ ವರ್ಗ ಬರೋಬರಿ ಎ ಅಧಿಕ ಬಿ ಎ ವಜಾ ಬಿ ಇದು ಸೂತ್ರಕ್ಕನುಸಾರವಾಗಿ ಎಕ್ಸ್ ಅಧಿಕ 3y ಗುಣಿಲೆ ಎಕ್ಸ್ ವಜಾ 3y ಮತ್ತು ಇಲ್ಲಿ ಎ ಘನ ವಜಾ ಬಿ ಘನದ ಸೂತ್ರಕ್ಕನುಸಾರವಾಗಿ ಎ ವಜಾ ಬಿ ಎ ವರ್ಗ ಅಧಿಕ ಎ ಬಿ ಅಧಿಕ ಬಿ ವರ್ಗ. ಎ ವಜಾ ಅಂದರೆ ಬಿ ಅಂದ್ರೇ ಎಕ್ಸ್ ವಜಾ 3y ಮತ್ತು ಬಿ ಎ ವರ್ಗ ಅಂದರೆ ಎಕ್ಸ್ ವರ್ಗ ಅಧಿಕ ಎ ಬಿ ಎ 3 ಎ ಎಕ್ಸ್ ಮತ್ತು 3y ಗುಣಿಲೆ 3xy ಅಧಿಕ ಬಿ ವರ್ಗ ಅಂದರೆ 9y ವರ್ಗ. ಇಲ್ಲಿನ ಎಕ್ಸ್ ವಜಾ 3y ಕ್ಯಾನ್ಸಲ್. ಇಲ್ಲಿನ ಎಕ್ಸ್ ವಜಾ 3y ಕ್ಯಾನ್ಸಲ್. ಅದರ ಸಲುವಾಗಿ ನಮಗೆ ಇಲ್ಲಿ ಉಳಿಯುವುದು ಎಕ್ಸ್ ಅಧಿಕ 3 ಛೇದ ಎಕ್ಸ್ ವರ್ಗ ಅಧಿಕ 3xy ಅಧಿಕ 9y ವರ್ಗ. ಈ ಪ್ರಕಾರವಾಗಿ ನಾವು ಇಲ್ಲಿ ಬೈಜಿಕ ರಾಶಿಗಳ ಗುಣೋತ್ತರೀಯ ಬೈಜಿಕ ರಾಶಿಗಳ ಸರಳ ರೂಪಗಳನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡಿದ್ದೇವೆ. ಹಾಗೆ ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು 6.4 ಈ ಉದಾಹರಣೆ ಸಂಗ್ರಹವನ್ನು ಬಿಡಿಸುವ. ಈ ಉದಾಹರಣೆ ಸಂಗ್ರಹ ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.